ನಿಮ್ ಮಕ್ಳು ಕೊಡೋದಿಲ್ವೇ ಏನಾದ್ರು ಚೆನ್ನಾಗಿಲ್ದಿರಿ? ಇಲ್ಲ ಕೊಡೋದಿಲ್ಲ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ಅಜ್ಜಿ ಹತ್ರ ಇಂಟರ್ವ್ಯೂ ಮಾಡ್ತಾ ಇದೀನಿ. ಇಂಟರ್ವ್ಯೂ ಕೇಳೋಣ, ಸರಿನಾ? ಅಜ್ಜಿ, ನಿಂಗೆ ಎಷ್ಟಾಜಿ ವಯಸ್ಸು? 80. 80 ವರ್ಷ ಆಗೈತಿ. ಎಷ್ಟ್ ಜನ ಮಕ್ಕಳು, ಹೆಣ್ಮಕ್ಳು? ಒಂದ್ ಹೆಣ್ಮಗ, 3 ಗಂಡ್ ಮಕ್ಳು. 3 ಗಂಡ್ ಮಕ್ಳು. ಚೆನ್ನಾಗ್ ನೋಡ್ಕೊಂತವ್ರ? ಯಾತಂಗ್ ನೋಡ್ಕೊಂತ. ಪೆನ್ಷನ್ ಬರ್ತೈತಾ ನಿಂಗೆ? ಎಷ್ಟ್ ಕೊಡ್ತಾರೆ ಪೆನ್ಷನ್? 4,000. 4,000 ಪೆನ್ಷನ್ ನೀನೇ ಅಂತೀಯ, ನಿಮ್ ಮಕ್ಳು ಕೊಡ್ತೀಯ? ನಾನೇ ಸ್ವಲ್ಪ ಚೆನ್ನಾಗಿ ಕೊಡ್ತೀನಿ. ನಿಮ್ ಮಕ್ಳು ಕೊಡೋದಿಲ್ವೇ ಏನಾದ್ರು ಚೆನ್ನಾಗಿಲ್ದಿರಿ? ಇಲ್ಲ ಕೊಡೋದಿಲ್ಲ. ನೋಡಿ, ಅವ್ರ ಅಪ್ಪ ನೋಡ್ತಾ ಇದಾರೆ ಈ ವಿಡಿಯೋ. ಅಪ್ಪ ನೋಡ್ರಿ, ನೀವೇನು ನಮ್ಮ ಅಜ್ಜಿನ ನೋಡ್ಕೊಂತ ಇಲ್ವಂತೆ, ಸ್ವಲ್ಪ ನೋಡ್ಕೊಳ್ರಿ. ಮತ್ತೆ ಆಮೇಲೆ ನೀವು ಏಜ್ ಆದಾಗ ನಾವ್ ಹಿಂಗೆ ಮಾಡ್ಬೇಕಾಗ್ತೈತೆ. ಯಾಕೆ ಕಷ್ಟ ಬಂದು ಕೊಟ್ಟಿಸ್ಕೊಂತೀನಿ. ಏನಾದ್ರು ಕಷ್ಟ ಬಂದ್ರೆ ಕೊಡೋದು ತಕೊಂಬೋದು. ಹೌದು. ಸರಿ ಅಜ್ಜಿ, ನೀನು ಹುಟ್ಟಾಗ ಸ್ವಾತಂತ್ರ್ಯ ಬಂದಿತ್ತ ಇಲ್ವಾ? ಅದೇ ರುಕ್ಮಣಮ್ಮ ಇವನು ಭೂತರಾಜ ಇದ್ದು. ಭೂತರಾಜ ರುಕ್ಮಣಿ ಅಂದ್ರೆ ಯಾರು? ಅವು ಅವ್ರಿಗೆ ರಾಜ್ಯಕ್ಕೆ ಆಳಾರು ಅವ್ರು. ಹೌದಾ? ಬಡವರಿಗೆಲ್ಲ ಯಾತದಾನ ಕೊಡೋದು. ನೀವು ಬೆಳಕ್ ಬಂದ್ರಲ್ವಾ, ಅವಾಗ ಹೆಂಗೆ ಜೀವನ ಹೆಂಗಿತ್ತು? ಅಯ್ಯ, ಬಾಳ ಕಷ್ಟ. ಕಷ್ಟ ಅಂದ್ರೆ ಒಂದು 5 ರೂಪಾಯಿ ಕೊಡೋರು, ಯಾತದ್ ಬರೋರು. ಚಿಕ್ಕ ತಿನ್ಕೊಂಡತ್ತ ಕಾಲವನ್ನೇ ಮಾಡಿದ್ವಿ. ಹೌದೇನು? ಇವಾಗ 4 ಮದ್ವೆ ಮಾಡ್ಕೊಟ್ಟಿದ್ಯಾ ಏನು? ಮದ್ವೆ ಮಾಡಿದ್ವಿ. ಹೆಣ್ಮಗನ್ ಎಲ್ಲಿ ಕೊಟ್ಟಿದ್ಯಾ? ಮದ್ವೆ ಮಾಡಿದ್ವಿ. ಚೆನ್ನಾಗಿದಾರ ಅವರು? ಹಂಗವ್ರು. ಹಂಗವ್ರ ಅಂದ್ರೆ ಚೆನ್ನಾಗಿದ್ದಾರೆ. ಎಲ್ಲ ಚೆನ್ನಾಗ್ ಮಾತಾಡಿಸ್ತಾರ ನಿಮ್ಮನ್ನ? ಮಕ್ಕಳು ಚೆನ್ನಾಗ್ ನೋಡ್ಕೊಂತಾರೆ? ಎಲ್ಲ ನೋಡಿ ಅಡ್ಗೆ ಹುಲ್ಲು ಸೊಪ್ಪು ಉಚ್ಕೊಂಬರೋದು, ಹಾಕೋದು, ನೀರ್ ಕುಡ್ಸ್ಕೊಂಬೋದು ಮಾಡ್ತೀವಿ. ಅಪ್ಪನಮ್ಮ ಅವ್ರಿಗೆ ಎಷ್ಟು ಹೆಲ್ಪ್ ಆಗುತ್ತೆ ಅಂದ್ರೆ ತುಂಬಾ ಹೆಲ್ಪ್ ಆಗುತ್ತೆ. ಮನೆ ಹತ್ರ ನಾವ್ ಅಪ್ಪನಮ್ಮ ಇಲ್ದಿರೆ ಕಾವಲ್ ಕಾಯುತ್ತೆ ಮನೆ. ಮತ್ತೆ ಏನಾದ್ರು ಅಡ್ಗಿಗೆ ಏನಾದ್ರು ತರಕಾರಿ ಬೇಕಂದ್ರೆ ಶೆಡ್ ಹೊಲ ಹತ್ರ ಹೋಗ್ಬಿಟ್ಟು ಅಲಸಂದೆಕಾಯಿನ ಮತ್ತೆ ತೊಗರಿಕಾಯಿನ ಏನೋ ತರಕಾರಿ ಆದ್ರೂ ಎಲ್ಲ ತಗೊಂಬಂದ್ಬಿಟ್ಟು ಕೊಡ್ತೈತೆ, ಸೊಪ್ಪು ಅದೆಲ್ಲ. ಮತ್ತೆ ಇನ್ನ ಎಮ್ಮೆಗೆ ಯಾರು ಇಲ್ಲ ಅಂದ್ರೆ ಅಲ್ಲಿ ಕಾವಲಿ ಇರ್ತೈತೆ. ರಾಗಿ ಹೊಲ, ಕಡಲೆ ಗಿಡ ಏನಾದ್ರು ಬಂದ್ರೆ ಅಲ್ಲಿ ಕೋತಿ ಕಾವಲ್ ಕಾಯ್ತೈತೆ ನಮ್ಮ ಅಜ್ಜಿ. ಇಷ್ಟೆಲ್ಲ ಮಾಡ್ತೈತೆ ನಮ್ಮ ಅಜ್ಜಿಯಿಂದ, ಇಷ್ಟೆಲ್ಲ ಯೂಸ್ ಆಗುತ್ತೆ. ನಿಮ್ ಮಕ್ಳು ಓದಿದಾರ ಏನು? ಯಾತ ಒಂದ್ 10ನೇ ಕ್ಲಾಸು, ಒಬ್ಬ 7ನೇ ಕ್ಲಾಸು, ಇಬ್ರು 10ನೇ ಕ್ಲಾಸು. ಏನು ಓದಿಸ್ಲಿಲ್ಲ ಅವ್ರನ್ನ? ಏನ್ ಜರುಗ್ದ, ನಮಗ್ ಜರುಗ್ದ ಬಿಡಿಸಿದ್ವಿ. ಜರುಗ್ದ ಅಂದ್ರೆ ನಮ್ಮ ಮನ್ಯಾಗೇನು ಯತ್ನೂ ಇಲ್ಲ, ದುಡ್ಡಿರ್ಲಿಲ್ಲ, ಹುಡುಗರಿಗೆ ಪಡ್ಸಕ್ಕೆ ಅಲ್ಲಿಗೆ ಸಾಕಾತು, ಬಿಡಿಸಿದ್ವಿ. ನಿಮ್ ಮಕ್ಳು ಓದ್ಕೊಂತೀನಂಬ್ಲಿಲ್ವೇ? ಅಂದ್ರು ದುಡ್ಡು ಬೇಕಲ್ಲ. ಕಷ್ಟ. ಓದ್ಕೊಂಡಿದ್ರಿ ಎಲ್ಲ ಚೆನ್ನಾಗಿದಾರ? ಚೆನ್ನಾಗಿರೋದು. ಕಷ್ಟ ಏನ್ ಮಾಡ್ಬೇಕು. ಸರಿ, ಇವಾಗ ನಿಮ್ಮ ಮಕ್ಕಳಿಗೆ ಹೆಂಗ್ ಮದ್ವೆ ಮಾಡ್ಕೊಟ್ಟೆ? ಸಾಲ ಫಲ ಮಾಡಿ ಮದ್ವೆ ಮಾಡಿದ್ದೀನಿ. ಸಾಲ ಫಲ ತೀರ್ಸ್ಕೊಂತಾರ ಅವರು. ಸರಿ, ನಿಮ್ ಮದ್ವೆ ಎಲ್ಲ ಹೆಂಗಾಯ್ತದೆ ಅವಾಗ? ಚೆನ್ನಾಗಾಯ್ತಾ? ಇಲ್ಲ ನಮ್ಮ ಕಷ್ಟ, ತುಂಬಾ ಕಷ್ಟ. ನಿಮಗೆ 3 ಮಕ್ಕಳು, ಗಂಡ್ ಮಕ್ಳು, 1 ಹೆಣ್ಮಕ್ಳು ಇದಾರಲ್ಲ, ಹೆಂಗ್ ಸಾಕ್ತೆ? ಹಿಂಗೆ ಕಷ್ಟ ಬಿದ್ದು ಸಾಕ್ತಿ. ಅದೇ ಏನ್ ಕಷ್ಟ? ನಿಮ್ ಕಷ್ಟ ಏನೇ? ಮಣ್ಣೊತ್ತೆ, ಕಳೆ ತೆಗೆದ್ವಿ, ದನಕರ ಮೇಯಿಸಿದ್ವಿ, ಕೂಲಿ ಮಾಡಿದ್ವಿ. ಹೌದಾ? ಇವಾಗ ನಮಗೆ ಎಮ್ಮೆ ಇದಾವಲ್ಲ, ಇವಾಗ ಒಂದ್ 10-15 ಎಮ್ಮೆ ಇದಾವೆ. ಅವಾಗ ನೀವು ಮದ್ವೆ ಆಗಿ ಬಂದಲ್ಲ ಇಲ್ಲಿಗೆ, ಅವಾಗ ಎಮ್ಮೆ ಇದ್ವಾ? ಇಲ್ಲ. ಎಮ್ಮೆ ಯಾವಾಗ ಬಂದ್ವು? ಈಸಕ್ಕೆ ತಕೊಂಡ್ವಿ. ಈಸಕ್ಕೆ ಎಷ್ಟ್ ಎಮ್ಮೆ ತಗೊಂಡ್ರಿ? 1 ತಕೊಂಡಿದ್ವಿ. 1 ತಗೊಂಡು ಇಷ್ಟ ಎಮ್ಮೆ ಮಾಡಿದೀರ. ಇವಾಗ ಎಷ್ಟಿದಾವೆಲ್ಲ? ಎಲ್ಲ 10-15 ಇದೆ. ಅಲ್ಲ, ಇವಾಗ ಮದ್ವೆ ಆದ್ಮೇಲೆ ಮುಂಚೆ ಅವ್ರು ಜಾಸ್ತಿ ಇದ್ವಲ್ಲ, ಅವಾಗ ಹೆಚ್ಚಿದ್ವು? ಇಲ್ಲ. ಇಲ್ವೇ? ನಾವ್ ಹುಡುಗರ ಅವಾಗಲೇ ತಕೊಂಡ್ರ ಹುಡುಗ, ನಮ್ಮ ಅಪ್ಪ ಹುಡುಗರಾಗ ತಕೊಂಡ್ವಿ. ಹೌದಾ? ಇವಾಗ ಹಳೆ ಮನೆ ಕಟ್ಟಿದೀರಲ್ಲ, ಅದು ನೀವ್ ಕಟ್ಟಿದ್ರ? ಅಜ್ಜಾರ್ ಕಟ್ಟಿದ್ರು. ಮತ್ತೆ? ಹೌದು. ಮತ್ತೆ ಫಸ್ಟ್ ಇಂದ ಮಾಡಿದ್ಯಾ? ಸರಿ. ನಮ್ಮ ಅಜ್ಜಿ ನಮ್ಮ ಮನೆಗಿರೋದ್ರಿಂದ, ನಮ್ಮ ಅಜ್ಜಿಯಿಂದ ತುಂಬಾ ಹೆಲ್ಪ್ ಇದೆ ನೋಡಿ. ಯಾರನ್ನ ನಮ್ಮ ಅಪ್ಪ ನಮ್ಮ ಅಮ್ಮರೆಲ್ಲ ಹೊರಗಡೆ ಹೋದಾಗ ಮನೆ ಕಾವಲ್ ಕಾಯ್ತೈತೆ. ಏನಾದ್ರು ಮನೆಗೆ ತರಕಾರಿ ಬೇಕಂದ್ರೆ ಹೊಲ್ದಕ್ ಹೋಗಿ ತರಕಾರಿ ತಗೋಬರ್ತೈತೆ. ಎಮ್ಮೆ ತಗಿಲ್ಲ ಅಂದ್ರೆ ಎಮ್ಮೆಗಳು ನೋಡ್ಕೊಂಬತೈತೆ. ನಮ್ಮ ಅಜ್ಜಿ ನೋಡಿ, ಎಲ್ಲಾರ ಅನಾಥಾಶ್ರಮಕ್ಕೆ ಅವ್ರ ಅಜ್ಜಿನ, ಎಲ್ಲಾರ ಅವ್ರ ಅಪ್ಪ ಅಮ್ಮನ ಅನಾಥಾಶ್ರಮಕ್ಕೆ ಹಾಕಿದ್ರೆ ನಮ್ಮ ಅಜ್ಜಿಯಿಂದ ಎಷ್ಟು ಯೂಸ್ ಆಗುತ್ತೆ ಇಲ್ಲಿ ನಮ್ಗೆ. ನಮ್ಮ ಅಪ್ಪ ಅಮ್ಮಗಂತೂ ತುಂಬಾ ಯೂಸ್ ಆಗುತ್ತೆ ನಮ್ಮ ಅಜ್ಜಿಯಿಂದ.